ನಮಸ್ಕಾರ ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ಶಾಸಕ ಪ್ರದೀಪ್ ಈಶ್ವರ್ಗಿಲ್ಲ ಸಚಿವ ಸ್ಥಾನ. ಸಚಿವ ಸ್ಥಾನಕ್ಕಾಗಿ ದೊಡ್ಡವರನ್ನು ಬೈದರೂ ಉಪಯೋಗವಿಲ್ಲ. ಭಗ್ನವಾಯಿತು ಶಾಸಕ ಪ್ರದೀಪ್ ಈಶ್ವರ್ ಸಚಿವ ಸ್ಥಾನದ ಕನಸು. ಇನ್ನಾದರೂ ಕ್ಷೇತ್ರಕ್ಕೆ ಬರಲಿದ್ದಾರಾ ಶಾಸಕರು? ಚಿಕ್ಕಬಳ್ಳಾಪುರ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಭೀಕರ ಅಪಘಾತ. ಸಾಫ್ಟ್ವೇರ್ ಉದ್ಯೋಗಿ ಸ್ಥಳದಲ್ಲೇ ಸಾವು. ಚಾಲಕನ ಅಜಾಗರೂಕತೆಯೇ ಅಪಘಾತಕ್ಕೆ ಕಾರಣ ಆರೋಪ. ಚಿಕ್ಕಬಳ್ಳಾಪುರ ನಗರದ 5ನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಅದ್ದೂರಿ ಗ್ರಾಮ ದೇವತೆಗಳ ಜಾತ್ರಾ ಮಹೋತ್ಸವ. ಶ್ರೀ ಗಂಗಮ್ಮ, ಶ್ರೀ ಸಫಲಮ್ಮ, ಶ್ರೀ ವೀರದಿಮ್ಮಮ್ಮ ಜಾತ್ರೆ, ಚೊಚ್ಚಲ ಜಾತ್ರೆಯಲ್ಲಿ ಭಾಗವಹಿಸಿದ ಜಿಲ್ಲಾ ನ್ಯಾಯಾಧೀಶರು. ಟೆಂಟ್ ಖಾಲಿ ಮಾಡಿದ ರೈತ ಸಂಘ. ಜಿಲ್ಲಾಡಳಿತ ಭವನದ ಮುಂದೆ ಅನಿರ್ದಿಷ್ಟ ಧರಣಿ ನಡೆಸುತ್ತಿದ್ದ ರೈತ ಬಣಗಳು. ಜಂಗಮಕೋಟೆ ಹೋಬಳಿಯ ಭೂಸ್ವಾಧೀನ ಪರ ಇದ್ದ ರೈತರ ಹೋರಾಟ ಅಂತ್ಯ. ಮುಂದುವರೆದ ವಿರೋಧದ ಹೋರಾಟ. ವಾರ್ತೆಗಳ ವಿವರ. ಅಂತೂ ಇಂತೂ ಸಂಪುಟ ಭರ್ತಿಯಾಗಿದೆ. ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಸಚಿವ ಸ್ಥಾನ ವಂಚಿತವಾಗಿವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪಕ್ಷ ನಿಷ್ಠೆಗೆ ಹೆಸರಾಗಿದ್ದ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ತಪ್ಪಿರುವುದು ಒಂದು ಕಡೆಯಾದರೆ, ಸಚಿವ ಸ್ಥಾನದ ಆಸೆಯಿಂದ ದೊಡ್ಡವರನ್ನೆಲ್ಲ ಮನ ಬಂದಂತೆ ನಿಂದಿಸಿ ಕುಖ್ಯಾತಿ ಪಡೆದಿದ್ದ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ವರೆಗೂ ಸಚಿವ ಸ್ಥಾನ ಸಿಕ್ಕಿಲ್ಲ. ಅಲ್ಲಿಗೆ ಅವಿಭಜಿತ ಜಿಲ್ಲೆಗೆ ಕಾಂಗ್ರೆಸ್ ಸರ್ಕಾರ ಮಲತಾಯಿ ಧೋರಣೆ ತೋರಿರುವುದು ಸ್ಪಷ್ಟವಾಗಿದೆ. ಈ ಕುರಿತು ವಿಶೇಷ ವರದಿ ನಿಮಗಾಗಿ. ವೀಕ್ಷಕರೇ, ರಾಜ್ಯ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಂಪುಟ ಭರ್ತಿಯಾಗಿದೆ. ಕಳೆದ ಬರೋಬ್ಬರಿ 2 ತಿಂಗಳಿನಿಂದ ಸಂಪುಟ ವಿಸ್ತರಣೆ ಕಸರತ್ತು ನಡೆದು ಅಂತಿಮವಾಗಿ ಇಂದು ಬೆಳಗ್ಗೆ ಹೈಕಮಾಂಡ್ ನೂತನ ಸಚಿವರ ಪಟ್ಟಿಗೆ ಅಸ್ತು ಎಂದಿದ್ದು, ನೂತನವಾಗಿ ಸಚಿವರಾಗಲಿರುವ ಎಲ್ಲ ಶಾಸಕರು ಮುಖ್ಯಮಂತ್ರಿಗಳು ಕರೆ ಮಾಡಿ ಲೋಕಭವನದಲ್ಲಿ ನಡೆಯಲಿರುವ ಪ್ರಮಾಣ ವಚನ ಸ್ವೀಕಾರಕ್ಕೆ ಆಹ್ವಾನಿಸಿದ್ದಾರೆ. ಪ್ರಸ್ತುತ ಖಾಲಿ ಇದ್ದ ಎಲ್ಲ 20 ಸ್ಥಾನಗಳಿಗೆ ಸಚಿವರನ್ನು ಆಯ್ಕೆ ಮಾಡಲಾಗಿದ್ದು, ಪ್ರಸ್ತುತ ಸಂಪುಟದಲ್ಲಿ ಯಾವುದೇ ಸ್ಥಾನ ಖಾಲಿ ಇಲ್ಲ. ಅಲ್ಲಿಗೆ ಮುಂದಿನ ಬಾರಿ ಸಚಿವ ಸ್ಥಾನ ಸಿಗಬಹುದು ಎಂಬ ಯಾವುದೇ ನಿರೀಕ್ಷೆಯನ್ನು ಯಾವುದೇ ಶಾಸಕರು ಇಟ್ಟುಕೊಳ್ಳುವಂತಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಸಚಿವ ಸ್ಥಾನಕ್ಕಾಗಿ ನಾನಾ ಕಸರತ್ತು ಮಾಡಿ ಸಿಗದೆ ನಿರಾಸೆಗೊಳಗಾದವರು ಎಷ್ಟೇ ಜನ ಇದ್ದರೂ ಅವರೆಲ್ಲರೂ ಒಂದು ಕಡೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರೇ ಒಂದು ಕಡೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯಷ್ಟೇ ಗ್ಯಾರಂಟಿಯಾಗಿ ಸಚಿವ ಸ್ಥಾನ ಸಿಗಲಿದೆ. ಸಚಿವನಾದ ನಂತರವೇ ಚಿಕ್ಕಬಳ್ಳಾಪುರಕ್ಕೆ ಬರುವೆ. ಸುಧಾಕರ್ ಅವರು 10 ವರ್ಷದಲ್ಲಿ ಸಚಿವರಾದರೆ ನಾನು 2 ವರ್ಷದಲ್ಲಿ ಸಚಿವನಾಗ್ತೀನಿ. ಬಲಿಜ ಸಮುದಾಯದಿಂದ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅಂತೆಲ್ಲ ಹೇಳುತ್ತಿದ್ದ ಪ್ರದೀಪ್ ಈಶ್ವರ್ ಅವರ ಮಾತು ನಂಬಿ ಅವರ ಅಭಿಮಾನಿಗಳು ಸಚಿವ ಪ್ರದೀಪ್ ಈಶ್ವರ್ ಅಂತ ಫೇಸ್ಬುಕ್ ಪೇಜ್ ಮಾಡಿಕೊಂಡು ಪ್ರಮಾಣ ವಚನಕ್ಕಾಗಿ ಕಾಯುತ್ತಿದ್ದರು. ದುರಾದೃಷ್ಟ, ಸಚಿವ ಸ್ಥಾನ ಅವರಿಂದ ದೂರವಾಗಿದೆ. ಇನ್ನು ಯಾವುದೇ ಮಹನೀಯರ ಜಯಂತಿಗೆ ಬಾರದ ಶಾಸಕ ಪ್ರದೀಪ್ ಈಶ್ವರ್ ಅವರು ಕೆಂಪೇಗೌಡರ ಜಯಂತಿಗೆ ಆಗಮಿಸಿ ಮೀಸೆ ತಿರುವಿ ಭುಜ ತಟ್ಟಿ ಹೈಡ್ರಾಮಾ ಮಾಡಿದ್ದು, ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಬಗ್ಗೆ ಹಗುರವಾಗಿ ಮಾತಾಡಿದ್ದು, ಬಸವನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಪ್ರತಾಪ್ ಸಿಂಹ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದು, ಪ್ರಧಾನಿ ಮೋದಿಯವರನ್ನೇ ಕಿಲಾಡಿ ಎಂದು ಕಿಚಾಯಿಸಿದ್ದು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಬಗ್ಗೆಯೂ ಹಗುರವಾಗಿ ಮಾತನಾಡಿದ್ದು, ಇವೆಲ್ಲ ಸಚಿವ ಸ್ಥಾನಕ್ಕಾಗಿಯೇ ಮಾಡಿದರ ಗೊತ್ತಿಲ್ಲ. ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ 136 ಮಂದಿ ಶಾಸಕರಿಗಿಂತ ಪ್ರದೀಪ್ ಈಶ್ವರ್ ಭಿನ್ನ ಎಂಬುದಂತೂ ಸ್ಪಷ್ಟಪಡಿಸುವಲ್ಲಿ ಅವರು ಯಶಸ್ವಿಯಾಗಿದ್ದು ಸುಳ್ಳಲ್ಲ. ಇನ್ನು ಯುವ ಶಾಸಕರಾದ ಧೀರಜ್ ಮುನಿರಾಜು ಸೇರಿದಂತೆ ಇತರರು ತಮ್ಮ ತಮ್ಮ ಕ್ಷೇತ್ರಗಳ ಅಭಿವೃದ್ಧಿಯ ಬಗ್ಗೆ ಸದನದಲ್ಲಿ ಮಾತನಾಡಿ, ಸರ್ಕಾರದಿಂದ ಸೌಲಭ್ಯಗಳಿಗೆ ಬೇಡಿಕೆ ಇಟ್ಟರೆ ಪ್ರದೀಪ್ ಈಶ್ವರ್ ಅವರು ಮಾತ್ರ ಸದಸ್ಯತ್ವದಿಂದ ಕಬ್ಬಿಣ ನೀಡಬೇಕಾ, ಹಗ್ಗ ನೀಡಬೇಕಾ ಎಂದು ಎಚ್ಚರಿಕೆ ಕೊಡುವಷ್ಟು ಮಟ್ಟಕ್ಕೆ ಇವರ ವರ್ತನೆ ಸದನದಲ್ಲಿತ್ತು ಎಂಬುದು ವಿಶೇಷ. ಪ್ರದೀಪ್ ಈಶ್ವರ್ ಅವರು ಶಾಸಕರಾಗಿ 3 ವರ್ಷ ಕಳೆದಿದೆ. 5 ಬಾರಿ ವಿಧಾನಸಭಾ ಅಧಿವೇಶನಗಳು ನಡೆದಿವೆ. ಈ ಯಾವುದೇ ಅಧಿವೇಶನದಲ್ಲಿಯೂ ಒಮ್ಮೆಯೂ ಇವರು ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಪ್ರಸ್ತಾಪ ಮಾಡಿದ ಉದಾಹರಣೆಯೇ ಇಲ್ಲ ಎಂದರೆ ಇವರಿಗೆ ಕ್ಷೇತ್ರದ ಅಭಿವೃದ್ಧಿಯ ಕಾಳಜಿ ಎಷ್ಟಿದೆ ಎಂಬುದಕ್ಕೆ ನಿದರ್ಶನವಾಗಿದೆ. ಇನ್ನು ಮುಖ್ಯವಾಗಿ ಇದೇ ಶಾಸಕ ಪ್ರದೀಪ್ ಈಶ್ವರ್ ಅವರ ಹುಟ್ಟೂರು ಪೆರೇಸಂದ್ರ ಗ್ರಾಮದಲ್ಲಿ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ದೊರೆಯದೆ ಬಾಲಕಿಯೊಬ್ಬಳು ಮೃತಪಟ್ಟಾಗ ಕನಿಷ್ಠ ಸೌಜನ್ಯಕ್ಕೂ ನೊಂದ ಕುಟುಂಬವನ್ನು ಭೇಟಿಯಾಗಿ ಸಾಂತ್ವನ ಹೇಳುವ ಕೆಲಸವನ್ನು ಶಾಸಕರು ಮಾಡಲಿಲ್ಲ. ಇದರಿಂದ ರೊಚ್ಚಿಗೆದ್ದ ಸ್ಥಳೀಯರು ಪೆರೇಸಂದ್ರ ಗ್ರಾಮದಲ್ಲಿ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಆಗಲೂ ಅಲ್ಲಿನ ಸಾವಿನ ಬಗ್ಗೆ ಶಾಸಕರು ತುಟಿ ಬಿಚ್ಚಿದ ಉದಾಹರಣೆಯೇ ಇಲ್ಲ.
ಸ್ವಗ್ರಾಮದ ಆಸ್ಪತ್ರೆಯಲ್ಲಿ ಅಗತ್ಯ ಚಿಕಿತ್ಸೆ ದೊರೆಯುವಂತೆ ಮಾಡುವ ಪ್ರಯತ್ನವನ್ನು ಮಾಡದ ಶಾಸಕ ಪ್ರದೀಪ್ ಈಶ್ವರ್ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಗಮನ ಹರಿಸಲಿದ್ದಾರಾ ಎಂಬ ಪ್ರಶ್ನೆ ಅವರದೇ ಗ್ರಾಮದ ಜನರು ಕೇಳುತ್ತಿದ್ದಾರೆ. ಕೊಟ್ಟ ಕುದುರೆಯ ಏರಲಾರದವನು ವೀರನೂ ಅಲ್ಲ ಶೂರನೂ ಅಲ್ಲ ಎಂಬ ಮಾತಿದೆ. ಶಾಸಕರಾಗಿ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಗಮನ ಹರಿಸದ ಸ್ವಗ್ರಾಮದ ಆಸ್ಪತ್ರೆಗೆ ಮೂಲಸೌಕರ್ಯ ಒದಗಿಸಲು ಯೋಚನೆ ಮಾಡದ ಶಾಸಕರು ತಮ್ಮದೇ ಸಮುದಾಯದ ಬಗ್ಗೆಯಾದರೂ ಗಮನ ಹರಿಸಿದ್ದಾರಾ ಎಂದರೆ ಅದೂ ಇಲ್ಲ. ಇವರು ಶಾಸಕರಾದ 3 ವರ್ಷದಲ್ಲಿ 2A ಮೀಸಲಾತಿ ನೀಡಲು ಒಮ್ಮೆಯೂ ಮುಖ್ಯಮಂತ್ರಿಗಳ ಬಳಿ ಕೇಳಲಿಲ್ಲ. ಬಲಿಜ ಅಭಿವೃದ್ಧಿ ನಿಗಮಕ್ಕೆ ನಯಾ ಪೈಸೆ ಅನುದಾನ ತರಲಿಲ್ಲ. ಇವೆಲ್ಲವೂ ಒಂದು ಕಡೆಗಿರಲಿ, ತಮ್ಮದೇ ಸಮುದಾಯದ ಕೈವರ ತಾತಯ್ಯನವರ ಜಯಂತಿ ದಿನ ಸಂಸದ PC ಮೋಹನ್ ಅವರ ಬಗ್ಗೆ ಮಾತನಾಡಿದ ಮಾತುಗಳು ಒಮ್ಮೆ ಕೇಳಿಸಿಕೊಳ್ಳಿ. ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದ್ದೀರಾ? ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು. ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ. Are you making it ಬಿಜೆಪಿ ಪ್ರೋಗ್ರಾಮ್? ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಸಿದ್ದರಾಮಯ್ಯ ಸರ್ಕಾರ ಇರೋ ಸ್ಟೇಟ್ ಅಲ್ಲಿ ನಿಮ್ಮೊಬ್ಬನ ಸರ್ಕಾರ ಅಲ್ಲ ಸರ್. ದಯವಿಟ್ಟು ಸರ್ ಪ್ಲೀಸ್ ಸರ್, ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು. ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್. ನೋಡಿ ಸರ್, ಗುಣಗಾನ ಮಾಡಬೇಡಿ ಇಲ್ಲಿ. ನಮ್ದು ನಮ್ಮ ಪಾರ್ಟಿ ಎಥಿಕ್ಸ್ ಇರುತ್ತಿಲ್ಲ ರೀ. ಅದಲ್ಲ ರೀ. ನಡಿ ನಡಿ ಕುತ್ಕೊಳ್ಳಿ, ಸುಮ್ಮನೆ ನೋಡಿ ಕುತ್ಕೊಳ್ಳಿ. ದಯವಿಟ್ಟು ಎಲ್ಲ ಕುತ್ಕೊಳ್ಳಿ. ಸರ್ ದಯಮಾಡಿ ಸರ್, ನೀವು ಸರ್ ದಯಮಾಡಿ ಪ್ಲೀಸ್ ಸರ್, ನೀವು ಡಿಸ್ಟ್ರಕ್ಷನ್ ಗುಣಗಾನ ಮಾಡಿದ್ರೆ ನಾವು ನಮ್ಮ ಪಾರ್ಟಿ ಗುಣಗಾನ ಮಾಡಬೇಕಾಗುತ್ತೆ. ಸರ್ ಸರ್ ದಯವಿಟ್ಟು ನಿಮ್ಮೆಲ್ಲ ಜನರಿಗೆ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ರಿಕ್ವೆಸ್ಟ್, ಯಾವುದೇ ರಾಜಕೀಯ ಪ್ಲಾಟ್ಫಾರ್ಮ್ ಅಲ್ಲ ಇದು. ನಿಮ್ಮೆಲ್ಲ ಗಮನಕ್ಕೆ ಒತ್ತಡ ಹೇಳ್ತಾ ಇದ್ದೀನಿ ನಾನು. ಪ್ಲೀಸ್ ಸರ್ ದಯವಿಟ್ಟು ಸಹಕರಿಸಿ, ರಿಕ್ವೆಸ್ಟ್ ದಯಮಾಡಿ. ಐ ರಿಪೀಟ್, ಮತ್ತೆ ನಿಮ್ಮೆಲ್ಲ ಗಮನಕ್ಕೆ ಸೀಮಿತ ಮಾಡಬೇಕು. ನೀವೆಲ್ಲ ಪಕ್ಷಗಳನ್ನ ಇಲ್ಲಿ ಗುಣಗಾನ ಮಾಡೋದಿದ್ರೆ ಇಟ್ಸ್ ನಾಟ್ ಎ ಫೇರ್. ಐ ಆಮ್ ಟೆಲ್ಲಿಂಗ್ ಟು ದ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್. ಸ್ಟಾರ್ಟಿಂಗ್ ಆಂಕರಿಂಗ್ ಇಂದ ನಾವು ನೋಡ್ತಾ ಇದ್ದೀನಿ, ಓಪನಿಂಗ್ ಸ್ಪೀಚ್ ಇಂದ ನೋಡ್ತಾ ಇದ್ದೀನಿ. ಇಟ್ಸ್ ನಾಟ್ ಫೇರ್. ಇಟ್ಸ್ ನಾನು ಹೇಳೋದು ಗವರ್ನಮೆಂಟ್ ಪ್ರೋಗ್ರಾಮ್, ಸಪರೇಟ್ ಪ್ರೋಗ್ರಾಮ್ ಮಾಡಿ. ವಿ ಅಗ್ರಿ, ವಿ ಅಗ್ರಿ. ಅಲ್ವಾ ಪ್ರದೀಪ್ ಈಶ್ವರ್ ಅವರೇ, ಒಂದು ನಿಮಿಷ. ನಿಮ್ಗೆ ಉತ್ಸಾಹ ಇದೆ ಇಲ್ಲದೆ, ಬಟ್ ನೀವು ಕೂತ್ಕೊಂಡು ಇಲ್ಲಿ ಸಿದ್ದರಾಮಯ್ಯದು ಪ್ರೋಗ್ರಾಮ್ ಇದು ಅಂದ್ರೆ ನಾನ್ ಬಿಜೆಪಿ ಸಂಸದ ಇರ್ಬೇಕಾ ಬೇಡವಾ ಸರ್? ಕೇಳಿದ್ರಲ್ಲ, ಅಬ್ಬಬ್ಬ ಏನ್ ಗೊತ್ತು, ಏನ್ ದೌಲತ್ತು. ಸಿದ್ದರಾಮಯ್ಯನ ಸರ್ಕಾರ ಇರೋದು ನಿಮ್ಮಪ್ಪನ ಸರ್ಕಾರ ಅಲ್ಲ, ಬಾಯಿ ಮುಚ್ಕೊಂಡು ಕೂರ್ಬೇಕು ಎನ್ನುತ್ತಿರೋ ಈ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಗೊತ್ತಿಲ್ಲ. ಅದೇ ಸಿದ್ದರಾಮಯ್ಯನವರು ಕೈವರ ತಾತಯ್ಯನ ಜಯಂತಿ ಮಾಡಲಿಲ್ಲ, ಮಾಡಿದ್ದು ಬಿಜೆಪಿ ಸರ್ಕಾರ. ಬಲಿಜ ಸಮುದಾಯಕ್ಕಾಗಿ ಸಾಸುವೆ ಕಾಳಷ್ಟು ಸಹಾಯ ಮಾಡದ ಕಾಂಗ್ರೆಸ್ ಇದ್ದ ಮೀಸಲಾತಿಯನ್ನು ಕಸಿದುಕೊಂಡು ಬಲಿಜ ಸಮುದಾಯಕ್ಕೆ ಮಾಡಬಾರದ ಮೋಸ ಮಾಡಿದೆ. ಈ ಕನಿಷ್ಠ ಪ್ರಜ್ಞೆಯೂ ಇಲ್ಲದ ಶಾಸಕರು, ಹಿರಿಯ ನಾಯಕ ಎಂಬ ಪ್ರಜ್ಞೆಯೂ ಇಲ್ಲದೆ ಸಂಸದ PC ಮೋಹನ್ ಅವರ ಬಗ್ಗೆ ಆಡಿದ ಮಾತುಗಳು ನೋಡಿದ್ರಲ್ಲ. ಇಂಥವರು ಶಾಸಕರಾಗಿ ಶೂನ್ಯ ಸಾಧನೆ ಮಾಡಿ ಸಚಿವರಾಗುವ ಕನಸು ಕಂಡಿದ್ದು ಮಾತ್ರ ವಿಪರ್ಯಾಸ. ಇನ್ನು ಸಚಿವ ಸ್ಥಾನ ಸಿಗುವ ಯಾವುದೇ ಸೂನೆಗಳೂ ಇಲ್ಲ. ಇನ್ನಾದರೂ ಕ್ಷೇತ್ರದ ಅಭಿವೃದ್ಧಿಯತ್ತ ಶಾಸಕರು ಗಮನ ಹರಿಸಿದ್ದಾರಾ ಕಾದು ನೋಡಬೇಕಿದೆ. ಖಾಸಗಿ ಬಸ್ ಚಾಲಕನ ನಿರ್ಲಕ್ಷ್ಯದಿಂದಾಗಿ ಬಸ್ ಅಪಘಾತವಾಗಿದ್ದು ಸಾಫ್ಟ್ವೇರ್ ಉದ್ಯೋಗಿಯೊಬ್ಬರು ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಇಂದು ಮುಂಜಾನೆ ನಡೆದಿದೆ. ಚಿಕ್ಕಬಳ್ಳಾಪುರ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಅಪಘಾತ ನಡೆದಿದೆ. ಖಾಸಗಿ ಬಸ್ಸೊಂದು ಅಪಘಾತಕ್ಕೀಡಾಗಿ ಸಾಫ್ಟ್ವೇರ್ ಉದ್ಯೋಗಿಯೊಬ್ಬರು ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಚಿಕ್ಕಬಳ್ಳಾಪುರ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಇಂದು ಮುಂಜಾನೆ ನಡೆದಿದೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಬಸ್ ಅಪಘಾತಕ್ಕೆ ಈಡಾಗಿದ್ದು, ಈ ಅಪಘಾತದಲ್ಲಿ ಸಾಫ್ಟ್ವೇರ್ ಉದ್ಯೋಗಿ ಮೃತಪಟ್ಟಿದ್ದಾರೆ. ನಗರ ಹೊರವಲಯದ ಅಗಲಗುರ್ಕಿ ಮೇಲ್ಸೇತುವೆ ಬಳಿ ಅಪಘಾತ ಸಂಭವಿಸಿದೆ. ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಲಾರಿಗೆ ಹಿಂಬದಿಯಿಂದ ಖಾಸಗಿ ಬಸ್ ಡಿಕ್ಕಿಯಾದ ಪರಿಣಾಮ ಅಪಘಾತ ಸಂಭವಿಸಿದೆ. ಬೆಂಗಳೂರಿನ ಆಕ್ಸೆಂಚರ್ ಸಾಫ್ಟ್ವೇರ್ ಕಂಪನಿ ಉದ್ಯೋಗಿ 28 ವರ್ಷದ ಕೌಸರ್ ತಾಜ್ ಮೃತ ದುರ್ದೈವಿ ಎಂದು ಗುರುತಿಸಲಾಗಿದ್ದು, ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರುತ್ತಿದ್ದ ಬಸ್ ಇಂದು ಮುಂಜಾನೆ 6 ಗಂಟೆ ಸುಮಾರಿಗೆ ಅಪಘಾತಕ್ಕೆ ಈಡಾಗಿದೆ.
ಬಸ್ ಚಾಲಕನ ಅತಿವೇಗ ಹಾಗೂ ಅಜಾಗರೂಕತೆಯ ಚಾಲನೆಯೇ ಅಪಘಾತಕ್ಕೆ ಕಾರಣ ಎಂದು ಹೇಳಿರುವ ಪೊಲೀಸರು ಮೃತದೇಹವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯ ಶವಗಾರಕ್ಕೆ ರವಾನೆ ಮಾಡಿ ಬಸ್ ಚಾಲಕನ ವಿರುದ್ಧ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಠಾಣೆಗೆ ಮೃತಳ ಸಹೋದರಿ ನೀಡಿದ ದೂರು ದಾಖಲಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಸರ್, ನಮ್ಮ ತಂಗಿ ಆದಂಥ PS ಕೌತರ್ ಸಾಜನ್ ಅವರು ವೀಕ್ಲಿ ಒನ್ ಟೈಮು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾರೆ ಬೆಂಗಳೂರಲ್ಲಿ. ಅವರು ಕೆಲಸಕ್ಕೆ ಅಂತ ಬೆಳಿಗ್ಗೆ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಬೆಂಗಳೂರಿಗೆ ಹೋದ ತಕ್ಷಣ ನಮಗೆ ಒಂದು ಅರ್ಧ ಗಂಟೆ ಆದಮೇಲೆ ಒಂದು ಫೋನ್ ಬಂದಿದೆ ಅವ್ರ ಅಪ್ಪವ್ರಿಗೆ ಇಮಿಡಿಯೇಟ್ ಫೋನ್ ಬಂದು ಇದೆಲ್ಲ ನಿಮ್ಮ ಹುಡುಗಿಗೆ ಆಕ್ಸಿಡೆಂಟ್ ಆಗಿದೆ, ಇಮಿಡಿಯೇಟ್ ನೀವು ಬಂದುಬಿಟ್ರಿ ಅಂತ ಹೇಳಿದ್ದಾರೆ. ನಮಗೆ ಅವರ ಅಪ್ಪ ಇಮಿಡಿಯೇಟ್ ಇನ್ಫಾರ್ಮ್ ಕೊಟ್ಟ ತಕ್ಷಣ ನಾವು ಈ ಥರ ಚಿಕ್ಕಬಳ್ಳಾಪುರ ಬಂದು ಹಾಸ್ಪಿಟಲಲ್ಲಿ ಬಾಡಿ ಚೆಕಪ್ ನೋಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ನಾವು ಪೊಲೀಸ್ ಸ್ಟೇಷನ್ಗೆ ಬಂದು ಎಲ್ಲ ಮಾಹಿತಿ ಚೆಕ್ ಮಾಡಿಕೊಂಡು ನಮ್ಮ ಇದಕ್ಕೆ ನಾವು ಹೋಗ್ತಾ ಇದ್ವಿ ಸರ್. ಯಾರು ಅವ್ರಿಗೆ? ಅವ್ರ ಹೆಸರೇನು? PS ಕೌಸರ್ ತಾಜ್. ಎಷ್ಟು ವರ್ಷ ಅವ್ರಿಗೆ? 28. ಏನು ಕೆಲಸ ಮಾಡ್ತಾರೆ? ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಮಾಡ್ತಾರೆ ಸರ್. ಬೆಳಗ್ಗೆ ಎಷ್ಟೊತ್ತು ಬಿಟ್ಟರು ಮನೆಗೆ? 5:20ಗೆ. ಮತ್ತೆ ಈಗ ಏನಾಗಿದೆನಾ? ಎಲ್ಲ ಆಯ್ತು, ಏನಾಯ್ತು? ನಿಮ್ಗೆ ಹೆಂಗೆ ಗೊತ್ತಾಯ್ತು ಅಂತ? ಅದೇ ನಮಗೆ ಅವರು ಆ ಹುಡುಗಿ ಫೋನಿಂದಾನೇ ಪಕ್ಕ ಪ್ಯಾಸೆಂಜರ್ ಫೋನ್ ಮಾಡಿದ್ದಾರೆ. ನಿಮ್ಮ ಹೆಸರಣ್ಣ? K ಜಬೀವುಲ್ಲಾ. ಅವ್ರಿಗೆ ಏನಾಗ್ಬೇಕು ನೀವು? ತಂಗಿ ಸರ್. ಚಿಕ್ಕಬಳ್ಳಾಪುರ ನಗರದ 5ನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಜಾತ್ರಾ ಸಂಭ್ರಮ ಮುಗಿಲು ಮುಟ್ಟಿದೆ. ತಿಮ್ಮಕ್ಕ ಬಡಾವಣೆ ನಿರ್ಮಾಣವಾಗಿ 40 ವರ್ಷಗಳೇ ಕಳೆದಿದ್ದು ಇದೇ ಮೊದಲ ಬಾರಿಗೆ ಗ್ರಾಮ ದೇವತೆಗಳ ಜಾತ್ರೆಯನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಜಾತ್ರೆಯ ಜಲ್ ಹೇಗಿದೆ ನೋಡೋಣ ಬನ್ನಿ. ವೀಕ್ಷಕರೇ, ಹೀಗೆ ಮಹಿಳೆಯರೆಲ್ಲರೂ ಸೇರಿ ಕುಣಿದು ಕುಪ್ಪಳಿಸುತ್ತಿರೋ ದೃಶ್ಯಗಳು ಕಾಣಿಸಿದ್ದು ಚಿಕ್ಕಬಳ್ಳಾಪುರದ MG ರಸ್ತೆಯಲ್ಲಿ. ಸದಾ ವಾಹನಗಳಿಂದ ಗಿಜಿಗುಡುವ MG ರಸ್ತೆಯಲ್ಲಿ ಹೀಗೆ ಮಹಿಳೆಯರು ಸ್ಟೆಪ್ ಹಾಕಲು ಕಾರಣವೇನು ಅಂತೀರಾ? ಅದೇ ಕಣ್ರಿ, ಆಷಾಢ ಮಾಸದ ಜಾತ್ರಾ ಮಹೋತ್ಸವ. ಹೌದು, ತಿಮ್ಮಕ್ಕ ಬಡಾವಣೆ ನಿರ್ಮಾಣವಾಗಿ 40 ವರ್ಷಗಳು ಕಳೆದ ನಂತರ ಇದೇ ಮೊದಲ ಬಾರಿಗೆ ಈ ಬಡಾವಣೆಯಲ್ಲಿ ಗ್ರಾಮ ದೇವತೆಗಳ ಜಾತ್ರೆ ನಡೆಸುತ್ತಿದ್ದು ಇಡೀ ಬಡಾವಣೆಯ ನಾಗರಿಕರು ಒಂದಾಗಿ ತಂಬಿಟ್ಟಿನ ದೀಪಗಳನ್ನು ಅದ್ಧೂರಿಯಾಗಿ ನೆರವೇರಿಸಿದರು. ತಿಮ್ಮಕ್ಕ ಬಡಾವಣೆಯಲ್ಲಿ ಗ್ರಾಮ ದೇವತೆಗಳಾದ ಶ್ರೀ ಗಂಗಮ್ಮ ದೇವಿ, ಶ್ರೀ ಸಫಲಮ್ಮ ದೇವಿ ಮತ್ತು ಶ್ರೀ ವೀರ ದಿಮ್ಮಮ್ಮ ದೇವಿಯರನ್ನು ತಂದು ಪ್ರತಿಷ್ಠಾಪಿಸಿ ಇಂದು ಬೆಳಗ್ಗೆ ಗಣಪತಿ ಹೋಮ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ನಂತರ ಇಡೀ ಬಡಾವಣೆಯ ಮಹಿಳೆಯರು ತಂಬಿಟ್ಟಿನ ದೀಪಗಳನ್ನು ಮರಳುಸಿದ್ದೇಶ್ವರ ಸ್ವಾಮಿ ದೇವಾಲಯಕ್ಕೆ ತಂದು ಬೆಳಗಿಸಲಾಯಿತು. ಮರಳುಸಿದ್ದೇಶ್ವರ ದೇವಾಲಯದಲ್ಲಿ ತಂಬಿಟ್ಟಿನ ದೀಪಗಳನ್ನು ಬೆಳಗಿಸಲು ಹೋಗುವ ಮಾರ್ಗ ಮಧ್ಯೆ MG ರಸ್ತೆಯಲ್ಲಿ ಮಹಿಳೆಯರು ಹೀಗೆ ಸ್ಟೆಪ್ ಹಾಕಿ ಸಂಭ್ರಮಿಸಿದರು. ಇನ್ನು ಈ ವಾರ್ಡಿನ ನಗರಸಭೆ ಸದಸ್ಯರಾಗಿದ್ದ J. ನಾಗರಾಜ್ ಈ ಜಾತ್ರಾ ಮಹೋತ್ಸವದ ಪ್ರಮುಖರಲ್ಲಿ ಒಬ್ಬರಾಗಿದ್ದು ಈ ಸಂಭ್ರಮದಲ್ಲಿ ಭಾಗಿಯಾಗಿ ಮಾತನಾಡಿ, ಲೋಕ ಕಲ್ಯಾಣಕ್ಕಾಗಿ ಜಾತ್ರಾ ಮಹೋತ್ಸವ ನಡೆಸಲಾಗುತ್ತಿದೆ. ಶಕ್ತಿ ದೇವತೆಗಳನ್ನು ತಂದು ಪ್ರತಿಷ್ಠಾಪಿಸಿ ಪೂಜೆಗಳನ್ನು ನೆರವೇರಿಸಿ ಬಲಿ ನೀಡಲಾಗುತ್ತಿದೆ. ಇದರಿಂದ ಉತ್ತಮ ಮಳೆ ಬೆಳೆಯಾಗಿ ಸಮಾಜದಲ್ಲಿ ಶಾಂತಿ ಮತ್ತು ಸುಭಿಕ್ಷೆಯಿಂದ ಇರಲಿ ಎಂಬ ಉದ್ದೇಶದಿಂದ ಮೊದಲ ಬಾರಿಗೆ ತಿಮ್ಮಕ್ಕ ಬಡಾವಣೆಯಲ್ಲಿ ಜಾತ್ರೆ ನಡೆಸಲಾಗುತ್ತಿದೆ. ಎಲ್ಲರೂ ಸುಭಿಕ್ಷೆಯಿಂದ ಇರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುವುದಾಗಿ ಹೇಳಿದರು. ನಮ್ಮ ಚಿಕ್ಕಬಳ್ಳಾಪುರದ ಬಹಳ ವಿಶೇಷ ಏನು ಅಂತ ಹೇಳಿದ್ರೆ, ಮೊದಲ ಮಳೆ, ಮೊದಲ ಹಬ್ಬ ಮತ್ತು ಮೊದಲ ಜಾತ್ರೆ, ಅದರ ವಿಶೇಷತೆಯೇ ಬೇರೆ. ಅಂಥ ಒಂದು ವಿಶೇಷನ ಈ ದಿನ ನಮ್ಮ ಚಿಕ್ಕಬಳ್ಳಾಪುರ ನಗರದ 5ನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಭಾಳ ಅದ್ಧೂರಿಯಾಗಿ ಮೊದಲನೇ ಜಾತ್ರೆನೇ ಭಾಳ ಯಶಸ್ವಿಯಾಗಿ ಮೊದಲನೇ ದಿನ ಮಾಡ್ಕೊಂಡು ಬಂದಿದ್ದಾರೆ. ಭಾಳ ಖುಷಿಯಾಗುತ್ತೆ. ಸಮಸ್ತ ನಾಡಿನ ಜನತೆ ಚೆನ್ನಾಗಿರಬೇಕು, ರೈತರು ಚೆನ್ನಾಗಿರಬೇಕು, ವಿದ್ಯಾರ್ಥಿಗಳಿಗೆ ಕೆಲಸ ಸಿಗುವಂಥದ್ದಾಗಬೇಕು, ಬಡತನ ನಿರ್ಮೂಲನೆ ಆಗಬೇಕು. ಆ ಒಂದು ನಿಟ್ಟಿನಲ್ಲಿ ಒಂದು ಶಕ್ತಿ ದೇವತೆಗಳನ್ನು ತಂದು ಈ ದಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಭಾಳ ವಿಶೇಷವಾಗಿ ಮಾಡ್ತಾ ಇರೋದು ಬಹಳ ಹಿರಿಯರು, ನಮ್ಮ ತಾಯಂದರು, ಅಣ್ಣಂದರು ಭಾಳ ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಬಡಾವಣೆಯ ಜಾತ್ರಾ ಸಮಿತಿಯ ಲಕ್ಷ್ಮೀನಾರಾಯಣ್ ಮಾತನಾಡಿ, ಬಡಾವಣೆ ನಿರ್ಮಾಣವಾಗಿ 40 ವರ್ಷ ಕಳೆದಿದೆ. ಇದೇ ಮೊದಲ ಬಾರಿಗೆ ಜಾತ್ರೆ ಮಾಡಲಾಗುತ್ತಿದೆ. ಉತ್ತಮ ಮಳೆಯಾಗಿ ಬೆಳೆಗಳು ಕೈಗೆ ಸಿಕ್ಕಿ ರೈತರು ಸುಭಿಕ್ಷವಾಗಿರಬೇಕು, ಆ ಮೂಲಕ ಎಲ್ಲ ಜನರು ನೆಮ್ಮದಿಯ ಜೀವನ ನಡೆಸಬೇಕು ಎಂಬ ಉದ್ದೇಶದಿಂದ ಜಾತ್ರೆ ಮಾಡಲಾಗುತ್ತಿದೆ. ಸತತ 6 ದಿನಗಳ ಕಾಲ ಜಾತ್ರೆ ನಡೆಯಲಿದ್ದು ಗ್ರಾಮ ದೇವತೆಗಳಿಗೆ ಅದ್ಧೂರಿಯಾಗಿ ಮೆರವಣಿಗೆ ನಡೆಸಲಾಗುತ್ತಿದೆ ಎಂದರು.
ಒಟ್ಟಿನಲ್ಲಿ ಆಷಾಢ ಮಾಸದ ಪ್ರಯುಕ್ತ ಎಲ್ಲೆಲ್ಲೂ ಜಾತ್ರೆಗಳು ನಡೆಯುತ್ತಿದ್ದು ಚಿಕ್ಕಬಳ್ಳಾಪುರ ನಗರದಲ್ಲೂ ಪ್ರಮುಖ ಜಾತ್ರೆಗಳು ಮುಂದುವರೆದಿದೆ. ಜನರ ನಂಬಿಕೆಯಂತೆ ಉತ್ತಮ ಮಳೆಯಾಗಿ ಉತ್ತಮ ಬೆಳೆಗಳು ಸಿಗಲಿ ಎಂದು ಹಾರೈಸೋಣ ಅಲ್ಲವೇ? ನಾವು ತಿಮ್ಮಕ್ಕ ಲೇಔಟ್ನಲ್ಲಿ ನಾವು ಈ ಥರ ಯಾಕೆ ಜಾತ್ರೆ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಾ ನೀರುಗಳು ಇಲ್ಲ, ಬೆಳೆಗಳಿಲ್ಲ, ಜನ ಭಾರಿ ಅಕೋರಿಸಿ ಹೋಗಿದ್ರು. ಈ ನಮ್ಮ ನಾಗರಾಜು ಈ 5ನೇ ವಾರ್ಡಲ್ಲಿ ಇದು ಕಮತ್ಲೆ ನಾಗರಾಜು ನೀವು ಇದು ಜಾತ್ರೆ ಯಾಕೆ ಮಾಡಬಾರ್ದು, ಯಾರು ಮಾಡೇ ಇಲ್ಲ, ಈಗ ಮಳೆ ಚೆನ್ನಾಗಿರ್ತದ ಅಂದರು. ನಾವು ಆಮೇಲೆ ಏನು ಮಾಡಿದ್ವಿ, ನಮ್ಮ ವಾರ್ಡಲ್ಲಿ ಎಲ್ಲ ಇದು ಹಿರಿಯರನ್ನೆಲ್ಲ ಕರೆಸಿ ಏನು ಮಾಡವ ಅಂದರೆ ಅದು ಭಾರಿ ಒಳ್ಳೆ ಕೆಲಸ, ಇದು ದೇವ್ರ ಕೆಲಸ. ಮುಂದೆ ನಾವು ದೊಡ್ಡವ್ರು ಮಾಡ್ಕೊಂಡು ಹೋಗಿ ಗೊತ್ತಿರ್ತದ, ಕಿರಿಯರಿಗೆ ಏನು ಗೊತ್ತಾಗಲ್ಲ, ನಾವು ಮಾಡಿದ್ರೆ ಒಳ್ಳೇದಾಗ್ತದೆ. ಆಮೇಲೆ ಇವತ್ತು ಎಷ್ಟು ಬಡತನ ಆಗಿದೆ ಅಂದರೆ ಜನಗಳಿಗೆ ಗೊತ್ತಾಗ್ತಾ ಇಲ್ಲ, ನೀರಿಲ್ಲ, ಕುಡಿಯೋದಕ್ಕೆ ನೀರು ಭಾರಿ ಕಷ್ಟ ಆಗಿದೆ, ಬೋರ್ಗಳೆಲ್ಲ ಬತ್ತೋಗಿದೆ. ದನಗಳು ಇವತ್ತು ಗೋಮಾತೆಗಳೇ ಕಡಿಮೆ ಆಗಿಬಿಟ್ಟಿದೆ. ಆ ಗೋಮಾತೆಗಳು ಯಾಕೆ ಕಡಿಮೆ ಆಗಿದೆ? ಹುಲ್ಲಿಲ್ಲ, ನೀರಿಲ್ಲ. ಆ ವರ್ಣದೇವನು ಯಾಕೆ ಈ ಥರ ಮಾಡ್ತಾಯಿದ್ದೇನೆ ಅಂದ್ಬಿಟ್ಟು ಯೋಚನೆ ಮಾಡಿ ಇದು ಮಾಡೋಣ, ದೇವ್ರನ್ನ ಬೇಡ್ಕೊಂಡ್ರೆ. ಯಾಕಂದರೆ ನಾವು ಸುಮ್ಮನೆ ಇದ್ದರೆ ಯಾರು ಬೇಡ್ದಾದರೆ ಏನೂ ಕೊಡಲ್ಲ ಭಗವಂತ. ನಾವು ಬೇಡ್ಕೊಬೇಕು ಭಗವಂತನ. ಬೇಡ್ಕೊಂಡಾಗ ನಮ್ಮ ದೇಶಕ್ಕೆ ಎಲ್ಲ ಒಳ್ಳೆಯದಾಗಿ ಮಳೆ ಬೆಳೆ ಆಗಿ ನಮ್ಮ ಜನಗಳು ಸಮೃದ್ಧವಾಗಿದ್ದರೆ ನಮ್ಗೆ ಅದೇ ಖುಷಿ. ಅದಕ್ಕಿಂತ ಇನ್ನೇನು ಬೇಕು? ನಾವು ಎಷ್ಟು ಕೋಟಿ ಇದ್ದರೂ ಏನು ತೊಗೊಳಲ್ಲ. 4 ಜನ ನಮ್ಮ ಕಣ್ಮುಂದೆ ಚೆನ್ನಾಗಿದ್ದರೆ ಅದನ್ನು ನೋಡಿ ಸಂತೋಷ ಬೀಳೋದ್ರ ಮುಂದೆ ಯಾವ ಆನಂದ ಸಿಕ್ಕಲ್ಲ. ಇದೀಗ ಸಣ್ಣ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ನಮಸ್ಕಾರ ಕರ್ನಾಟಕ. ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕೊಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ ರೈತರ ಭೂಮಿಯನ್ನು KIADB ವಶಪಡಿಸಿಕೊಳ್ಳುವುದರ ಪರ ಮತ್ತು ವಿರೋಧ ರೈತರು 2 ಬಣಗಳು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಅನಿರ್ದಿಷ್ಟ ಧರಣಿ ನಡೆಸುತ್ತಿದ್ದು, ಇಂದು ಭೂ ಸ್ವಾಧೀನದ ಪರ ಇದ್ದ ರೈತ ಬಣ ಹೋರಾಟ ಅಂತ್ಯಗೊಳಿಸಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ ರೈತ ಭೂಮಿಯನ್ನು KIADB ವಶಪಡಿಸಿಕೊಳ್ಳುವುದರ ಪರ ಮತ್ತು ವಿರೋಧ ರೈತರ 2 ಬಣಗಳು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಅನಿರ್ದಿಷ್ಟ ಧರಣಿ ನಡೆಸುತ್ತಿದ್ದು, ಇಂದು ಭೂ ಸ್ವಾಧೀನದ ಪರ ಇದ್ದ ರೈತ ಬಣ ಹೋರಾಟ ಅಂತ್ಯಗೊಳಿಸಿದೆ. ರೈತರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಿದ ಕಾರಣ ತಮ್ಮ ಹೋರಾಟವನ್ನು ತಾತ್ಕಾಲಿಕವಾಗಿ ನಿಲ್ಲಿಸುತ್ತಿರುವುದಾಗಿ ಭೂಸ್ವಾಧೀನ ಪರ ಇದ್ದ ರೈತರ ಬಣದ ಮುಖಂಡರು ತಿಳಿಸಿದ್ದಾರೆ. ಆದರೆ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡುವಂತೆ ಆಗ್ರಹಿಸಿ ನಡೆಸುತ್ತಿರುವ ಹೋರಾಟ ಮುಂದುವರೆದಿದ್ದು, ಈ ಬಣದಿಂದ ಹೋರಾಟ ತೀವ್ರಗೊಳಿಸುವ ಕುರಿತು ಈಗಾಗಲೇ ಚರ್ಚೆಗಳು ನಡೆಯುತ್ತಿವೆ. ಜಂಗಮಕೋಟೆ ಹೋಬಳಿಯ ರೈತರ ಭೂಮಿ ವಶಪಡಿಸಿಕೊಳ್ಳುವ ಕುರಿತು ರೈತರಲ್ಲಿಯೇ ಪರ ಮತ್ತು ವಿರೋಧ ಇದ್ದು, ಭೂಸ್ವಾಧೀನ ಪರ ಇರುವ ರೈತ ಬಣವನ್ನು ಮಾಜಿ ಸಚಿವ ಡಾಕ್ಟರ್ MC ಸುಧಾಕರ್ ಬೆಂಬಲವಿದೆ ಎಂಬ ಆರೋಪಿಗಳು ರೈತ ಬಣಗಳಿಂದಲೇ ಕೇಳಿಬಂದಿತ್ತು. ಒಟ್ಟಿನಲ್ಲಿ ಸರ್ಕಾರಕ್ಕೆ ಭೂಮಿ ನೀಡಲು ರೈತರ ನಡುವೆ ಬಿರುಕು ತರುವಲ್ಲಿ ಸರ್ಕಾರಗಳು ಯಶಸ್ವಿಯಾಗಿದ್ದು, ರೈತ ಬಣಗಳ ಹೋರಾಟಗಳ ನಡುವೆ ನಿಜವಾಗಿಯೂ ಜಮೀನು ಕಳೆದುಕೊಳ್ಳುವ ರೈತರ ಧ್ವನಿ ಹೊರಬಾರದ ಸ್ಥಿತಿ ನಿರ್ಮಾಣವಾಗಿತ್ತು. ಇದೀಗ ಭೂಸ್ವಾಧೀನ ಪರ ಇದ್ದ ಹೋರಾಟ ಅಂತ್ಯವಾಗಿದ್ದು, ಭೂಸ್ವಾಧೀನ ವಿರೋಧಿ ಹೋರಾಟ ಮುಂದುವರಿಯಲಿದೆ. ಈ ಹೋರಾಟ ಎಲ್ಲಿಗೆ ಮುಟ್ಟಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ನಮಸ್ಕಾರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ರೈತರಿಗೂ ಕೂಡ ನಮಸ್ಕಾರಗಳು. ಏನು ಇವತ್ತು ಇಡೀ ಇವತ್ತು ಜಿಲ್ಲೆಯಲ್ಲಿ ಇವತ್ತು ಜಮಕೋಟೆ ಕೇರಿ 13 ಪರ ರೈತ ಪರ ಹೋರಾಟ ಸಮಿತಿಗೆ ಭಕ್ತಳ್ಳಿ ಪ್ರತೀಶ್ ಯಾಕೆ ಬೆಂಬಲ ಕೊಟ್ಟಿದ್ದಾರೆ ಅಂತೇಳಿ ಒಂದು ಸುದ್ದಿ ಇವತ್ತು ಕೇಳ್ತಾ ಇದೆ. ಹಾಗಾಗಿ ನಾನು ಹಲವಾರು ಸಂದರ್ಭಗಳಲ್ಲಿ ತಮ್ಮ ಮಾಧ್ಯಮಗಳ ಮುಖಾಂತರ ಕೂಡ ಕೇಳ್ಕೊಂಡಿದ್ದೇನೆ. ನಾವು ಜಮಕೋಟೆ KIADB 13 ರೈತ ಹೋರಾಟ ಸಮಿತಿಗೆ ಬೆಂಬಲ ಕೊಟ್ಟಿರುವಂತಹ ಮೊದಲ ಉದ್ದೇಶ
ಏನಿವತ್ತು ಜಮಕೋಟೆ ಹೋಬಳಿಯ 2823 ಎಕರೆ ಫಿಲ್ಮ್ ನೋಟಿಫಿಕೇಶನ್ ಆಗಿತ್ತು. ಅದರಲ್ಲಿ ಫಲವತ್ತಾದ ನೀರಾವರಿ ಪ್ರದೇಶವನ್ನ ಕೈ ಬಿಡಬೇಕು ಅಂತ ಹೇಳಿ ಒಂದು ಅಂಶ. ಎರಡನೇ ಅಂಶ, PACL ಕಂಪನಿಯಿಂದ ನೊಂದ ರೈತರಿಗೆ ನ್ಯಾಯ ಸಿಗಬೇಕು ಅಂತ ಎರಡನೇ ಅಂಶ. ಈ ಎರಡು ಬೇಡಿಕೆಗಳನ್ನ ನಾವು ಒಪ್ಪಿದಾಗ ಮಾತ್ರ ನಾವು ಇದಕ್ಕೆ ಬೆಂಬಲ ಕೊಟ್ಟಿದ್ರೆ ಷರತ್ತನ್ನ ಹಾಕಿದ್ವಿ. ಅದಕ್ಕೆ ಅವರು ಕೂಡ ಹೋಗುಟ್ಟಾಗ ನಾವು ಸಂಪೂರ್ಣವಾಗಿ ಅವರ ಜೊತೆ ನಿಂತು ಹೋರಾಟವನ್ನು ಮಾಡಿದ್ದೀವಿ. ಇವತ್ತು ನಾವು ಯಾಕೆ ಬೆಂಬಲಿಸ್ತಾ ಇದೀವಿ ಅಂದ್ರೆ, ಇವತ್ತು ಬಂಧುಗಳೇ, ನೀವು ಜಿಲ್ಲೆಯ ಜನತೆ ಎಚ್ಚೆತ್ಕೊಳ್ಳಿ. ಇವತ್ತು ನಮ್ಮ ಶಿಡ್ಲಘಟ್ಟ ಮಧ್ಯಭಾಗದಲ್ಲಿದೆ. ಇವತ್ತು 3 ರೋಡ್ ಎಲ್ಲೋದು 3 ರೋಡ್, ಶಿಡ್ಲಘಟ್ಟ ಎಲ್ಲೋದು 3 ರೋಡ್. ಇವತ್ತು 3 ರೋಡ್ಗೆ ಸೀಮಿತ ಆಗಿದೆ ಶಿಡ್ಲಘಟ್ಟ. ಯಾವುದೇ ಒಂದು 200 ಜನ ಕೆಲಸ ಮಾಡುವಂತ ಒಂದು ಕೈಗಾರಿಕೆ ಇಲ್ಲ. ಇವತ್ತು ನಮ್ಮ ತಾಲೂಕಿನ ತಾಯಂದಿರು, ಪುರುಷರು ಇವತ್ತು ಹೊರ ಜಿಲ್ಲೆಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಇವತ್ತು ನೀವು ನೋಡ್ಬೋದು, ಉದಾಹರಣೆ ಇವತ್ತು ಶಿಡ್ಲಘಟ್ಟ ಆಗಿರ್ಬೋದು, ಜಮಕೋಟೆ ಆಗಿರ್ಬೋದು, 1 ಗಂಟೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ನಿಂತ್ಕೊಂಡ್ರೆ ಸುಮಾರು 100 ಸಂಖ್ಯೆಯಲ್ಲಿ ಬಸ್ಸುಗಳು ಹೋಗ್ತವೆ. ಅವೆಲ್ಲವೂ ಕೂಡ ಹೊರ ಜಿಲ್ಲೆಗಳಿಗೆ ಹೋಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾವು ಒಂದು ದೂರಾಲೋಚನೆಯನ್ನ ಮಾಡಿ ಇವತ್ತು ನಮ್ಮ ಭಾಗದಲ್ಲಿ ಒಂದು ಕೈಗಾರಿಕೆ ಮಾಡಿದ್ರೆ ಉದ್ಯೋಗ ಸಿಗುತ್ತೆ, ಅಭಿವೃದ್ಧಿ ಕಡೆ ಹೋಗುತ್ತೆ ಅಂತೇಳಿ ಒಂದು ದೂರದೃಷ್ಟಿಯಿಂದ ಇವತ್ತು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿದ್ವಿ. ಮಾನ್ಯ ನಮ್ಮಗಳ ಹೋರಾಟಕ್ಕೆ ಸ್ಪಂದಿಸಿದ ಘನ ಸರ್ಕಾರ 565 ಎಕರೆ ಇವತ್ತು ಫಲವತ್ತಾದ ನೀರಾವರಿ ಪ್ರದೇಶವನ್ನ ಕೈಬಿಟ್ಟಿದೆ. ಹಾಗಾಗಿ ನಾವು ಮತ್ತೊಂದು ಸಾರಿ ಸರ್ಕಾರಕ್ಕೆ ಮತ್ತು ಶಾಸಕರಿಗೆ ಮತ್ತೆ ನಮ್ಮ ಮಾಜಿ ಜಿಲ್ಲಾ ಸಚಿವರಿಗೆ ಧನ್ಯವಾದಗಳನ್ನ ಹೇಳ್ತೇವೆ. ಆಂಧ್ರ ಪ್ರದೇಶದ ಮದನಪಲ್ಲಿ ಸಮೀಪದ ಬೋಯಿಕೊಂಡ ಗಂಗಮ್ಮ ದೇವಾಲಯಕ್ಕೆ ತೆರಳಿ ಮರಳುತ್ತಿದ್ದ ಕಾರು ಅಪಘಾತವಾಗಿ 5 ಮಂದಿ ಗಾಯಗೊಂಡಿರುವ ಘಟನೆ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿದ್ದು, ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಆಂಧ್ರ ಪ್ರದೇಶದ ಮದನಪಲ್ಲಿ ಸಮೀಪದ ಬಾಯಿಕೊಂಡ ಗಂಗಮ್ಮ ದೇವಾಲಯಕ್ಕೆ ತೆರಳಿ ಮರಳುತ್ತಿದ್ದ ಕಾರು ಅಪಘಾತವಾಗಿ 5 ಮಂದಿ ಗಾಯಗೊಂಡಿರುವ ಘಟನೆ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿದ್ದು, ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಚಿಂತಾಮಣಿ ಶ್ರೀನಿವಾಸ ರಾಷ್ಟ್ರೀಯ ಹೆದ್ದಾರಿಯ ಸಿಂಗನಹಳ್ಳಿ ಸಮೀಪ ಅಪಘಾತಕ್ಕೀಡಾಗಿ 5 ಗಾಯಗೊಂಡಿದ್ದಾರೆ. ಕಾರಿನ ಚಾಲಕ ಶ್ರೀನಿವಾಸ್ ನಿಯಂತ್ರಣ ಕಳೆದುಕೊಂಡ ಪರಿಣಾಮ ಕಾರು ರಸ್ತೆಯ ಪಕ್ಕದ ಗುಂಡಿಗೆ ಬಿದ್ದು ಬಳಿಕ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಕಾರು ಸಂಪೂರ್ಣ ಜಖಂಗೊಂಡಿದೆ. ಅಪಘಾತದಲ್ಲಿ ಚಿಂತಾಮಣಿ ತಾಲೂಕಿನ ಕಸಬಾ ಹೋಳಿಯ ಆಲಂಬಗಿರಿ ಗ್ರಾಮದ ಶ್ರೀನಿವಾಸ್, ಆದರ್ಶ್, ಪ್ರಶಾಂತ್, ಕೃಷ್ಣ ಹಾಗೂ ಸುರೇಶ್ ಗಾಯಗೊಂಡಿದ್ದಾರೆ. ಇವರಲ್ಲಿ ಕೆಲವರಿಗೆ ತೀವ್ರ ಗಾಯಗಳಾಗಿದ್ದು, ಸ್ಥಳೀಯರು ಹಾಗೂ ಸಾರ್ವಜನಿಕರ ಸಹಾಯದಿಂದ ಗಾಯಾಳುಗಳನ್ನು ತಕ್ಷಣ ರಕ್ಷಿಸಿ ಚಿಕಿತ್ಸೆಗಾಗಿ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಅಪಘಾತ ಸಂಭವಿಸಿದ ಮಾಹಿತಿ ತಿಳಿಯುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಸಣ್ಣ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ನಮಸ್ಕಾರ ಕರ್ನಾಟಕ. ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ, ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕೊಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಜಲಜೀವನ್ ಮಿಷನ್ ಯೋಜನೆ ಕಾಮಗಾರಿ ಗುತ್ತಿಗೆದಾರರಿಗೆ ಬಿಲ್ಲುಗಳ ಮೊತ್ತ ನೀಡದೆ ಬಿಡುಗಡೆಯಾಗಿರುವ ಹಣ ವಾಪಸ್ ಕಳುಹಿಸಲಾಗಿದೆ ಎಂದು ಗುತ್ತಿಗೆದಾರರು ಆರೋಪಿಸಿ ಸೋಮವಾರ ನಗರದ ಗ್ರಾಮೀಣ ನೀರು ಸರಬರಾಜು ಮತ್ತು ನೈರ್ಮಲ್ಯ ಇಲಾಖೆ ಕಚೇರಿ ಮುಂದೆ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಜಲಜೀವನ್ ಮಿಷನ್ ಯೋಜನೆ ಕಾಮಗಾರಿ ಗುತ್ತಿಗೆದಾರರಿಗೆ ಬಿಲ್ಲುಗಳ ಮೊತ್ತ ನೀಡದೆ ಬಿಡುಗಡೆಯಾಗಿರುವ ಹಣ ವಾಪಸ್ ಕಳುಹಿಸಲಾಗಿದೆ ಎಂದು ಗುತ್ತಿಗೆದಾರರು ಆರೋಪಿಸಿ ಸೋಮವಾರ ನಗರದ ಗ್ರಾಮೀಣ ನೀರು ಸರಬರಾಜು ಮತ್ತು ನೈರ್ಮಲ್ಯ ಇಲಾಖೆ ಕಚೇರಿ ಮುಂದೆ ಸಾಂಕೇತಿಕ ಪ್ರತಿಭಟನೆ ನಡೆಸಿದರು. ಜಲಜೀವನ್ ಮಿಷನ್ ಯೋಜನೆಯಲ್ಲಿ ರಾಜ್ಯ ಸರ್ಕಾರದ ಹಣ ಬಿಡುಗಡೆಯಾಗಿದೆ. ಕೇಂದ್ರ ಸರ್ಕಾರದಿಂದ ಬರಬೇಕಾದ ಹಣ ಇದುವರೆಗೂ ಬಂದಿರಲಿಲ್ಲ.
2-3 ವರ್ಷಗಳಿಂದ ಗುತ್ತಿಗೆದಾರರ ಬಿಲ್ಲುಗಳು ಪಾಸಾಗಿಲ್ಲ. ಸಾಲ ಸೋಲ ಮಾಡಿ ಕೆಲಸ ಮಾಡಿರುವ ಗುತ್ತಿಗೆದಾರರು ಬಡ್ಡಿಯನ್ನು ಕಟ್ಟಲಾಗದೆ ನೇಣು ಹಾಕಿಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ. ಗುತ್ತಿಗೆದಾರ ಸ್ಕೂಲ್ ಸುಬ್ಬಾರೆಡ್ಡಿ ಅಸಮಾಧಾನ ವ್ಯಕ್ತಪಡಿಸಿದರು. ಗುತ್ತಿಗೆದಾರರು ಅಗತ್ಯ ದಾಖಲೆಗಳೊಂದಿಗೆ ಬಿಲ್ಲುಗಳನ್ನು ತಯಾರಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಲ್ಲಿಸಿದ್ದಾರೆ. ಬಿಲ್ಲುಗಳು ಪಾಸಾಗಿದ್ದರೂ ಅನುದಾನ ಬಿಡುಗಡೆಯಾಗದೆ ಬಾಕಿ ಉಳಿದಿದ್ದವು. ಕೇಂದ್ರ ಸರ್ಕಾರದ ಭಾಗವಾಗಿ 80 ಕೋಟಿ ಬಿಡುಗಡೆಯಾಗಿದ್ದರೂ ಬಿಲ್ಲುಗಳು ಮಂಜೂರಾಗುತ್ತಿಲ್ಲ. ಉಪ ಖಜಾನೆಯಲ್ಲಿ ವಿಚಾರಿಸಿದರೆ 80 ಕೋಟಿಯಲ್ಲಿ 30 ಕೋಟಿ ವಾಪಸ್ ಹೋಗಿದೆ ಎಂಬ ಮಾಹಿತಿ ಇದೆ. ಇದು ಖಂಡನೀಯ. ಇದನ್ನು ವಿರೋಧಿಸಿ ಗುತ್ತಿಗೆದಾರರು ಆಗಸ್ಟ್ 5ರಂದು ಬುಧವಾರ ಜಿಲ್ಲಾ ಪಂಚಾಯಿತಿ ಮುಂದೆ ಪ್ರತಿಭಟನೆ ಸಲ್ಲಿಸುವುದಾಗಿ ತಿಳಿಸಿದರು. ಮತ್ತೊಬ್ಬ ಗುತ್ತಿಗೆದಾರ ಬಿ ಶೇಖರ್ ಮಾತನಾಡಿ, ಮೇ 28ರಂದು 80 ಕೋಟಿ ಅನುದಾನ ಬಿಡುಗಡೆಯಾಗಿದ್ದರೂ ಅಧಿಕಾರಿಗಳು ಬಿಲ್ಲುಗಳನ್ನು ಮಂಜೂರು ಮಾಡದೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆ. ಗುತ್ತಿಗೆದಾರರು ಸಾಧ್ಯವಾದಷ್ಟು ಕೆಲಸಗಳನ್ನು ಮಾಡಿ 90% ಕೆಲಸಗಳನ್ನು ಪೂರ್ಣಗೊಳಿಸಿದ್ದೇವೆ. ಆದರೂ ಹಣ ನೀಡದೆ ಸತಾಯಿಸುತ್ತಿದ್ದಾರೆ. ಹಣ ಬಿಡುಗಡೆಯಾಗುವವರೆಗೂ ಕಾಮಗಾರಿಯನ್ನು ಸ್ಥಗಿತಗೊಳಿಸಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು. ನಾವು ಹಣ ಪೂರ್ತಿ ಬಿಡುಗಡೆಯವರೆಗೂ ಎಲ್ಲ ಕಾಮಗಾರಿಗಳು ನಿಲ್ಲಿಸಿಬಿಟ್ಟು ಎಲ್ಲ ಗುತ್ತಿಗೆದಾರರು ಕಾಮಗಾರಿ ನಿಲ್ಲಿಸ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಇಂಜಿನಿಯರ್ಗಳಾಗಲಿ ಇನ್ನೊಬ್ಬರಾಗಲಿ ನಮ್ಮ ಮೇಲೆ ಇದು ಮಾಡಿದ್ರು ನಾವು ಯಾರು ಗುತ್ತಿಗೆದಾರರು ಕೆಲಸ ನಿರ್ವಹಿಸಬಾರ್ದು, ಪೂರ್ತಿ ನಿಲ್ಲಿಸ್ಬಿಟ್ಟು ಅವರಿಗೆ ಪೇಮೆಂಟ್ ಆಗೋವರೆಗೂ ಮಾಡಬಾರ್ದು ಯಾರು ಗುತ್ತಿಗೆದಾರರು ಅಂತ ಡಿಸೈಡ್ ಮಾಡಿಬಿಟ್ಟು ನಾವು ಹಾಕಿರುವ ಪೈಪಲ್ಲೇ ನೀರು ಹೋಗ್ತಾ ಇರೋದು. ನಾವು ಕಟ್ಟಿರೋ ಟ್ಯಾಂಕ್ 90% ಎಲ್ಲ ಊರುಗಳಲ್ಲೂ ನಾವು ಗುತ್ತಿಗೆದಾರ ಏನು ಮಾಡಿದ್ವು ಅದರಲ್ಲೇ ಇವಾಗ ನೀರು ಹೋಗ್ತಾ ಇರೋದು, ಕುಡಿತಾ ಇರೋದು ಸಾರ್ವಜನಿಕರು. ಆಗ ಅಷ್ಟು ಮಾಡಿದ್ರು ನಮಗೆ ತೊಂದರೆ ಕೊಟ್ಟು ಯಾರು ಪೇಮೆಂಟ್ ಮಾಡದೆ ಈ ಥರ ನಮ್ಗೆ ದಬ್ಬಾಳಿಕೆ ಮಾಡಿ ಈ ಥರ ತೊಂದರೆ ಕೊಡ್ತಾಯಿದೆ. ಆದ್ದರಿಂದ ಎಲ್ಲ ಗುತ್ತಿಗೆದಾರರು ಸೇರಿ ನಾವು ಯಾರದೇ ಕೆಲಸ ಮಾಡಬಾರ್ದು, ಪೈಪು ಸಾರ್ವಜನಿಕ ತೊಂದರೆ ಆಗಿದ್ರೆ ಆಗಲಿ, ಆವಾಗ ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇದೆ ಅಂತ ಈ ಥರ ಉಗ್ರ ಹೋರಾಟ ಮಾಡಬೇಕು ಅಂತ ನಿರ್ಧರಿಸಿದ್ದೀವಿ ನಾವು. ಕೆವಿ ಭೈರಾರೆಡ್ಡಿ ಮಾತನಾಡಿ, 2025ರ ಮಾರ್ಚ್ ಒಳಗಡೆ ಸಲ್ಲಿಸಿರುವ ಬಿಲ್ಲುಗಳು ಪಾಸಾಗಿವೆ. 2025ರ ನಂತರ ಕಳುಹಿಸಿರುವ ಬಿಲ್ಲುಗಳನ್ನು ವಾಪಸ್ ಕಳುಹಿಸಿದ್ದಾರೆ. ಕಾರ್ಯಪಾಲಕ ಅಭಿಯಂತರರ ಕಚೇರಿಯಲ್ಲಿ ಕೆಲವು ದಳ್ಳಾಳಿಗಳಿದ್ದಾರೆ. ಅವರು ಹಣ ನೀಡಿದವರ ಬಿಲ್ಲುಗಳನ್ನು ಮಾತ್ರ ಪಾಸು ಮಾಡುತ್ತಾರೆ, ಉಳಿದ ಬಿಲ್ಲುಗಳನ್ನು ತಡೆಹಿಡಿಯುತ್ತಾರೆ ಎಂದು ಆರೋಪಿಸಿದರು. 25ರ ಮಾರ್ಚ್ ಕಳಿಸಿರ್ತಕ್ಕಂಥ ಬಿಲ್ಸ್ನ ಪೆಂಡಿಂಗ್ ಇಟ್ಟು ಮತ್ತೆ ವಾಪಸ್ ಕಳಿಸಿದ್ದಾರೆ ಇಲ್ಲಿ. ಆದರೆ 2025 ಮಾರ್ಚ್ ಒಳಗಡೆ ಕೊಟ್ಟಿರ್ತಕ್ಕಂಥ ಎಲ್ಲ ಬಿಲ್ಲು ಪಾವತಿಗಳು ಆಗಿದೆ. ಇದರ ಕಾರಣ ಏನು ಅಂತಂದರೆ, ಕಾರ್ಯಪಾಲಕರ ಅಭಿಯಂತರ ಕಚೇರಿಯಲ್ಲಿ ಕೆಲವು ದಲ್ಲಾಳಿಗಳಿದ್ದಾರೆ. ಯಾರು ಹಣ ಜಾಸ್ತಿ ಕೊಟ್ಟರೆ ಅವ್ರದ್ದು ಮಾತ್ರ ಬಿಲ್ ಪಾಸ್ ಮಾಡಿ ಮಿಕ್ಕಿದ ಅಲ್ಲಿ ಯಾರು ಮಾತಾಡ್ತಾ ಇದ್ರೆ ಅವ್ರ ಬಿಲ್ಗಳನ್ನು ಪೆಂಡಿಂಗ್ ಇಟ್ಟು ಈ ರೀತಿ ಕಾಟ ಕೊಡ್ತಾ ಇದ್ದಾರೆ. ಆಡಿಟ್ ಆಗಿದೆ ಅದೆಲ್ಲ. ಆಡಿಟ್ ಈ ಬಿಲ್ 2025ರಲ್ಲಿ ಆಗಿರ್ತಕ್ಕಂಥ ಕಳಿಸಿರ್ತಕ್ಕಂಥ ಡಿವಿಷನ್ಗೆ ಬಿಲ್ಲು ಇದುವರೆಗೂ ಪಾಸ್ ಆಗಿಲ್ಲ. ಈಗ ನೋಡಿದ್ರೆ ಇಲ್ಲಿ ವಾಪಸ್ ಕಳಿಸಿದ್ದಾರೆ. ಕಾರಣ ಏನೊಂದು ಗೊತ್ತಾಗ್ತಾ ಇಲ್ಲ. ಈ ಆಫೀಸಲ್ಲಿ ಕೇಳಿದ್ರೆ ಯಾರು ಇರ್ತಾ ಇರಲಿಲ್ಲ. ಆಫೀಸಲ್ಲಿ ಲೋಕೇಶ್ ಅಂತ ಅವ್ರು ಇರ್ತಾ ಇದ್ರು. ಒಂದ್ ದಿವಸನೇ ಯಾವ ಫೀಲ್ಡ್ಗೂ ಬರ್ತಾ ಇರ್ಲಿಲ್ಲ. ಅರ್ಥ ಆಯ್ತಾ? ಈಗ ಇದ್ದಾರೆ, ಈಗಲೂ ಯಾರು ಇಲ್ಲ. ಬಿಲ್ ಆಗಿದೆ, ಬಿಲ್ ಕಳಿಸಿದ್ದಾರೆ, ಪೇಮೆಂಟ್ ಆಗಿಲ್ಲ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ತಾಲೂಕು ಘಟಕ ಭಾನುವಾರ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಆಗ್ನೇಯ ಪದವೀಧರರ ಕ್ಷೇತ್ರದ ಮುಂಬರುವ ಚುನಾವಣೆಯ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ತಾಲೂಕು ಘಟಕ ಭಾನುವಾರ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಆಗ್ನೇಯ ಪದವೀಧರರ ಕ್ಷೇತ್ರದ ಮುಂಬರುವ ಚುನಾವಣೆಯ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಮಾತನಾಡಿ, ಆಗ್ನೇಯ ಪದವೀಧರರ ಕ್ಷೇತ್ರ ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಕೋಲಾರ, ಬೆಂಗಳೂರು ಗ್ರಾಮಾಂತರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳನ್ನೊಳಗೊಂಡ ಬೃಹತ್ ಕ್ಷೇತ್ರವಾಗಿದೆ. ಕಳೆದ ಚುನಾವಣೆಯಲ್ಲಿ ಸುಮಾರು 1 ಲಕ್ಷದಷ್ಟಿದ್ದ ಪದವೀಧರರ ಮತದಾರರ ಸಂಖ್ಯೆ ಈ ಬಾರಿ 1.75 ಲಕ್ಷಕ್ಕೆ ಏರಿದೆ. ಚಿಂತಾಮಣಿ ಕ್ಷೇತ್ರದಲ್ಲಿ 7,000ಕ್ಕೂ ಹೆಚ್ಚು ಮತದಾರರಿದ್ದಾರೆ ಎಂದರು. ದೇಶದಲ್ಲಿ 75%ಕ್ಕೂ ಹೆಚ್ಚು ಭಾಗದಲ್ಲಿ ಬಿಜೆಪಿ ಪ್ರಭಾವವಿದೆ. ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ತನ್ನ ಆಡಳಿತಾತ್ಮಕ ಯಂತ್ರ ಬಳಸಿಕೊಂಡು ಮತದಾರರನ್ನು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದೆ. ಈ ಬಗ್ಗೆ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಮತ್ತು ಮುಖಂಡರು ಜಾಗೃತರಾಗಿದ್ದು ಮತದಾರರಲ್ಲಿ ಅರಿವು ಮೂಡಿಸಬೇಕಿದೆ ಎಂದರು. ಕಳೆದ ಬಾರಿ ಎಲೆಕ್ಷನ್ನಲ್ಲಿ ಇಡೀ ಕ್ಷೇತ್ರದಲ್ಲಿ 1 ಲಕ್ಷ ಹೋಗಿತ್ತು.
ವಿದ್ಯಾವಂತರ ಪದವೀಧರರ ಓಟ್ ಬಂದ್ಬಿಟ್ಟು ಇರ್ತಕ್ಕಂಥ ಕ್ಷೇತ್ರ ಇದು ತುಂಬ ದೊಡ್ಡ ಕ್ಷೇತ್ರ. ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಕೋಲಾರ, ಬೆಂಗಳೂರು ಗ್ರಾಮಾಂತರ ಏನಿರ್ತಕ್ಕಂಥ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ವೋಟರ್ಸು ಕಳೆದ ಬಾರ ಎಲೆಕ್ಷನ್ನಲ್ಲಿ ಬರೀ 1 ಲಕ್ಷ ಇತ್ತು. ಆದರೆ ಈ ಸರಿ ವೋಟರ್ಸ್ ಸಂಖ್ಯೆ 1,75,000 ಮೀರಿ ಮುಂದಕ್ಕೆ ಹೋಗಿದೆ. ಈ ಬಾರಿ ಎಲೆಕ್ಷನ್ನಲ್ಲಿ ನಮ್ಮ ಚಿಂತಾಮಣಿಯ ವಿಧಾನಸಭಾ ಕ್ಷೇತ್ರದಲ್ಲಿ 7,000 ಮತದಾರರು. ಅಂದರೆ ಟೌನಲ್ಲಿ ಎಲ್ಲ ಗ್ರಾಮಗಳಲ್ಲಿ ಇಡೀ ಗ್ರಾಮಕ್ಕೆ ಕೂಡ ಸಂಪೂರ್ಣವಾಗಿ 7,000 ಮೀರಿ 8,000ವರೆಗೂ ಮತದಾರರು ಈ ಸರಿ ಏನಿವತ್ತು ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಮತದಾರರು. ತಾವೆಲ್ಲ ಏನಿವತ್ತು ಎಲ್ಲ ನಮ್ಮ ಮುಖಂಡರು, ಎಲ್ಲ ಮಂಡಲದ ಗ್ರಾಮಾಂತರ ಹಾಗೂ ನಗರ ಮಂಡಲ ಗ್ರಾಮಾಂತರದ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಇವತ್ತು ಸಭೆಗೆಲ್ಲ ಬಂದಿದ್ರೆ ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರ ಹಾಗೂ ಗ್ರಾಮ ನಮ್ಮ ನಗರದಲ್ಲಿರ್ತಕ್ಕಂಥ ಏನು ಮುಖಂಡರು ಬಂದಿದ್ದಾರಲ್ಲ ಎಲ್ಲರೂ ಕೂಡ ಅವರವರ ಕ್ಷೇತ್ರದಲ್ಲಿ ಅವರವರ ಊರುಗಳಲ್ಲಿ ಇರ್ತಕ್ಕಂಥ ಮತದಾರರನ್ನ 1 ಸರಿ 2 ಸರಿ 3 ಸರಿ 4 ಸರಿ ತಾವು ಮಾತಾಡಬೇಕಾಗುತ್ತೆ. ಯಾಕಂತೇಳಿದ್ರೆ ಇವತ್ತು ಇಡೀ ದೇಶದಲ್ಲೇ ಕಾಂಗ್ರೆಸ್ಸು 50-60 ವರ್ಷಗಳಿಂದ ಏನು ದೇಶ ಆಳ್ಕೊಂಡು ಬಂದಿದೆ, ಮೋದಿಜಿಯವರ ನೇತೃತ್ವದಲ್ಲಿ BJP ಸರ್ಕಾರ ಇವತ್ತು ದೇಶದಲ್ಲಿ 75% ಹೆಚ್ಚಾಗಿ ಇವತ್ತು BJP. ಕ್ಷೇತ್ರ ದೊಡ್ಡದಾಗಿರುವುದರಿಂದ ಪಕ್ಷದ ಅಭ್ಯರ್ಥಿ ಸುರೇಶ್ ಪ್ರತಿಯೊಬ್ಬ ಮತದಾರರನ್ನು ವೈಯಕ್ತಿಕವಾಗಿ ತಲುಪಿಸುವುದು ಕಷ್ಟ ಸಾಧ್ಯ. ಹಾಗಾಗಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರೇ ಅಭ್ಯರ್ಥಿಯಂತೆ ಶ್ರಮಿಸಬೇಕು. ಪ್ರತಿಯೊಬ್ಬ ಪದವೀಧರ ಮತದಾರರನ್ನು ಒಂದಲ್ಲ 2 ಬಾರಿ ಸಂಪರ್ಕಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತ ಹಾಗೂ ಬಿಜೆಪಿ ಸರ್ಕಾರದ ಸಾಧನೆಗಳನ್ನು ತಲುಪಿಸಿ ಮತಯಾಚನೆ ಮಾಡಬೇಕು. ಅಭ್ಯರ್ಥಿಯನ್ನು ಬಹುಮತದಿಂದ ಗೆಲ್ಲಿಸಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕು ಎಂದು ಮನವಿ ಮಾಡಿದರು. ಅಭ್ಯರ್ಥಿ KM ಸುರೇಶ್ ಮಾತನಾಡಿ 2028ರಲ್ಲಿ ಬಿಜೆಪಿ ಸರ್ಕಾರವನ್ನು ಸ್ಥಾಪನೆ ಮಾಡಲು ಕಾರ್ಯಕರ್ತರು ಕಂಕಣಬದ್ಧರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷವು ಸುಳ್ಳು ಆಸೆ, ಆಶಾ ಭಾವನೆಗಳನ್ನು ಮೂಡಿಸಿ ಅಧಿಕಾರಕ್ಕೆ ಬಂದರೂ ಏನೂ ಕೆಲಸಗಳಾಗುತ್ತಿಲ್ಲ ಎಂದರು. ಈ ಕ್ಷೇತ್ರದ ಇತಿಹಾಸವನ್ನು ತಗೊಂಡಾಗ 1972ರಿಂದ ಮೊನ್ನೆ 2020 ತನಕ 10 ಚುನಾವಣೆಗಳಾಗಿವೆ. 10 ಚುನಾವಣೆಯಲ್ಲಿ 8 ಚುನಾವಣೆ ಭಾರತೀಯ ಜನತಾ ಪಕ್ಷ ಗೆದ್ದಿದೆ, 2 ಚುನಾವಣೆ JDS ಗೆದ್ದಿದೆ. NDA ನಾವು ಹೋದ್ರೆ 10 ಚುನಾವಣೆ NDA ಗೆದ್ದಿರೋಂಥ ಒಂದು ಚುನಾವಣೆ ಕ್ಷೇತ್ರ ಇದೆ. ಅಷ್ಟು ಪ್ರಬಲವಾದಂಥ ಒಂದು ಕ್ಷೇತ್ರ. ಆ ಕ್ಷೇತ್ರದ ಗೆಲುವಿಗೆ ಚಿಂತಾಮಣಿಯ ಮತದಾರರು, ಚಿಂತಾಮಣಿಯ ನಮ್ಮ ಸಂಘಟನೆ ಎಷ್ಟು ದೊಡ್ಡ ಪ್ರಮಾಣದ ಸಹಕಾರವನ್ನು ಕೊಟ್ಟಿದೆ ಅಂತ ನನಗೆ ಗೊತ್ತಿದೆ. ಅದೇ ರೀತಿ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದಂಥ ಮಲ್ಲಿಕಾರ್ಜುನ ಇರ್ಬೋದು, ಕರಂಬಳ್ಳಿ ಸಂಜೀವಣ್ಣವರು ಇರ್ಬೋದು, ಅಥವಾ ಡಾಕ್ಟರ್ ಶಿವಯೋಗಿ ಸ್ವಾಮಿ ಅವರು ಇರ್ಬೋದು, ಇವರೆಲ್ಲರೂ ಒಬ್ಬ ವಿಧಾನ ಪರಿಷತ್ ಸದಸ್ಯ, ಒಬ್ಬ ಕಾರ್ಯಕರ್ತರ ಜೊತೆಗೆ ಮತದಾರರ ಜೊತೆಗೆ ಹೇಗೆ ನಡ್ಕೊಳ್ಳೋಕೆ ಸಾಧ್ಯ ಅನ್ನೋದಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ಆ ಅಭ್ಯರ್ಥಿಗಳಾಗಿ, ಶಾಸಕರಾಗಿ ಈ ಚುನಾವಣೆ ಗೆದ್ದ ನಂತರ ಅವ್ರು ನಡ್ಕೊಂಡಿದ್ದಾರೆ. ಅದು ನೀವೆಲ್ಲರೂ ಗೊತ್ತಿರೋಂಥ ಸಂಗತಿ. ನಂತರ ಬಿಜೆಪಿ ಮುಖಂಡ GN ವೇಣುಗೋಪಾಲ್ ಮಾತನಾಡಿ, ಬಿಜೆಪಿ ಅಭ್ಯರ್ಥಿಯನ್ನು ಅತಿ ಹೆಚ್ಚು ಲೀಡಿಂದ ಗೆಲ್ಲಿಸಿಕೊಂಡು ಹೋಗುವಂಥ ಕೆಲಸ ಮಾಡಬೇಕು. ಸುಮಾರು 60% 70% ವೋಟು ನಮ್ಮ ಅಭ್ಯರ್ಥಿಗೆ ನಾವು ಮಾಡಿಸಿಕೊಡುವಂತಹ ಕೆಲಸ ನೀವೆಲ್ಲ ಸೇರಿ ಮಾಡುವಂತಹ ಕೆಲಸ ಮಾಡೋಣ. ನಮ್ಮ ಚಿಂತಾಮಣಿ ಕ್ಷೇತ್ರಕ್ಕೆ ಅಭ್ಯರ್ಥಿ ಬಂದಿದ್ದಾರೆ ಎಂದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಶಾಸಕ ಪ್ರದೀಪ್ ಈಶ್ವರ್ಗಿಲ್ಲ ಸಚಿವ ಸ್ಥಾನ. ಸಚಿವ ಸ್ಥಾನಕ್ಕಾಗಿ ದೊಡ್ಡವರನ್ನು ಬೈದರೂ ಉಪಯೋಗವಿಲ್ಲ. ಭಗ್ನವಾಯಿತು ಶಾಸಕ ಪ್ರದೀಪ್ ಈಶ್ವರ್ ಸಚಿವ ಸ್ಥಾನದ ಕನಸು. ಇನ್ನಾದರೂ ಕ್ಷೇತ್ರಕ್ಕೆ ಬರಲಿದ್ದಾರಾ ಶಾಸಕರು? ಚಿಕ್ಕಬಳ್ಳಾಪುರ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಭೀಕರ ಅಪಘಾತ. ಸಾಫ್ಟ್ವೇರ್ ಉದ್ಯೋಗಿ ಸ್ಥಳದಲ್ಲೇ ಸಾವು. ಚಾಲಕನ ಅಜಾಗರೂಕತೆಯೇ ಅಪಘಾತಕ್ಕೆ ಕಾರಣ ಆರೋಪ. ಚಿಕ್ಕಬಳ್ಳಾಪುರ ನಗರದ 5ನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಅದ್ಧೂರಿ ಗ್ರಾಮ ದೇವತೆಗಳ ಜಾತ್ರಾ ಮಹೋತ್ಸವ. ಶ್ರೀ ಗಂಗಮ್ಮ, ಶ್ರೀ ಸಫಲಮ್ಮ, ಶ್ರೀ ವೀರಧಿಮ್ಮಮ್ಮ ಜಾತ್ರೆ, ಚೊಚ್ಚಲ ಜಾತ್ರೆಯಲ್ಲಿ ಭಾಗವಹಿಸಿದ ಜಿಲ್ಲಾ ನ್ಯಾಯಾಧೀಶರು. ಟೆಂಟ್ ಖಾಲಿ ಮಾಡಿದ ರೈತ ಸಂಘ. ಜಿಲ್ಲಾಡಳಿತ ಭವನದ ಮುಂದೆ ಅನಿರ್ದಿಷ್ಟ ಧರಣಿ ನಡೆಸುತ್ತಿದ್ದ ರೈತ ಬಣಗಳು. ಜಂಗಮಕೋಟೆ ಹೋಬಳಿಯ ಭೂಸ್ವಾಧೀನ ಪರ ಇದ್ದ ರೈತರ ಹೋರಾಟ ಅಂತ್ಯ. ಮುಂದುವರೆದ ವಿರೋಧದ ಹೋರಾಟ. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.